ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ಕೇವಲ ಮೂರು ಪದಾರ್ಥ ಬಳಸಿ ಮೈಸೂರು ಪಾಕನ್ನು ಮಾಡ್ತಾಯಿದ್ದೀನಿ. ಸೇಮ್ ಟು ಸೇಮ್ ಅಂಗಡಿಯಲ್ಲಿ ಸಿಗುವಂಥ ಮೈಸೂರು ಪಾಕ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಮೊದಲಿಗೆ ಒಂದು ಕೇಕ್ ಟೀನನ್ನು ತೊಗೊಂಡಿದ್ದೀನಿ. ಈ ರೀತಿ ಅದಕ್ಕೆ ನಾವು ಮೊದಲು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಒಂದು ಈ ರೀತಿ ನಾವು ಹಚ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ನಿಮ್ಮ ಹತ್ರ ಕೇಕ್ ಟೀನ್ ಇದ್ದರೆ ಕೇಕ್ ಟೀನ್ ತೊಗೊಳ್ಳಿ, ಇಲ್ಲಾಂದರೆ ಯಾವುದಾದ್ರೂ ಒಂದು ಬಾಕ್ಸ್ ತೊಗೊಂಡು ನಡೀತೀವಿ. ಟಿಫಿನ್ ಬಾಕ್ಸ್ ಕೂಡ ತೊಗೊಳ್ಬಹುದು. ಈ ರೀತಿ ನಾವು ಮೊದಲೇ ಈ ರೀತಿ ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ತುಪ್ಪವನ್ನು ಹಚ್ಕೊಂಡು ನೋಡಿ, ಇವಾಗ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ನಾನು ಒಂದು ಬೌಲನ್ನು ತೊಗೊಂಡು ಅದಕ್ಕೆ ಒಂದು ಬಟ್ಟಲಷ್ಟು ಕಡಲೆಬೇಳೆ ಹಿಟ್ಟನ್ನು ತೊಗೊತಾ ಇದ್ದೀನಿ. ನೋಡಿ, ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕ್ಕೊಳ್ಬೇಕು. ಒಂದು ಬಟ್ಟಲು ಅಥವಾ ಯಾವುದಾದ್ರೂ ಒಂದು ಕಪ್ ಸೆಟ್ ಮಾಡ್ಕೊಳ್ಳಿ. ಅದೇ ಬಟ್ಟಲಿನಿಂದ ಒಂದು ಬಟ್ಟಲು ತುಪ್ಪ ಕೂಡ ನಾನು ಇಲ್ಲಿ ತೊಗೊಂಡಿದ್ದೀನಿ. ಮತ್ತು ಅದೇ ಬಟ್ಟಲಿನಿಂದ ಒಂದು ಬಟ್ಟಲು ನಾನು ಇಲ್ಲಿ ಅಡುಗೆ ಎಣ್ಣೆ ಕೂಡ ತೊಗೋತಾ ಇದ್ದೀನಿ. ನೋಡಿ, ತುಪ್ಪ ಒಂದು ಬಟ್ಟಲು, ಅಡುಗೆ ಒಂದು ಬಟ್ಟಲು, ಮತ್ತು ಕಡಲೆಬೇಳೆ ಹಿಟ್ಟು ಒಂದು ಬಟ್ಟಲು ತೊಗೊಂಡು ಇಲ್ಲಿ ನಾನು ಎಣ್ಣೆಯನ್ನು ಹಾಕ್ಕೊಂಡು ಅರ್ಧವನ್ನು ಅದೇ ರೀತಿ ಇಕ್ಕೋತಾ ಇದ್ದೀನಿ. ಅದು ಮತ್ತೆ ಯೂಸ್ ಮಾಡಬೇಕು ನಾವು. ಇವಾಗ ತುಪ್ಪ ಒಂದು ಬಟ್ಟಲು, ಅರ್ಧ ಬಟ್ಟಲು ಎಣ್ಣೆ ಹಾಕ್ಕೊಂಡು ಈ ರೀತಿ ನಾವು ಗಂಟು ಇಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾವು ಇಷ್ಟೋ ಮೇಲೆ ಒಂದು ಬಾಳಿಗೆನ ಇಟ್ಕೊಂಡು ಈ ಬಾಳಿಗೆಗೆ ನಾನು ಯಾವ ಬಟ್ಟಲಿನಿಂದ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನೋ ಅದೇ ಬಟ್ಟಲಿನಿಂದ 2 ಬಟ್ಟಲಷ್ಟು ಸಕ್ಕರೆ ಮತ್ತು 1 ಬಟ್ಟಲು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀರನ್ನು ಹಾಕ್ಕೊಂಡು ನಾವು ಈ ರೀತಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು ಸಕ್ಕರೆ ಕರಗಿದ ಮೇಲೆ. ಮತ್ತು ಇದು ಒಂದೆಳೆ ಪಾಕ ಮಾಡ್ಕೊಳ್ಬೇಕು ನಾವು. ನೋಡಿ, ಗ್ಯಾಸು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಇದನ್ನು ಒಂದೆಳೆ ಪಾಕ ಬರುವವರೆಗೂ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ, ತುಂಬ ಬೇಗನೆ ಆಗುತ್ತೆ. ನೋಡಿ, ಈ ರೀತಿ ಇವಾಗ ಒಂದು ಸ್ವಲ್ಪ ಅಂಟಂಟಾಗಿದೆ, ಇನ್ನೂ ಪಾಕ ಆಗಿಲ್ಲ. ಇನ್ನೊಂದು ಸ್ವಲ್ಪ ನಾವು ಒಂದು 2 ರಿಂದ 3 ನಿಮಿಷ ಕುದಿಸ್ಕೊಳ್ಬೇಕು. ಆವಾಗ ಪಾಕ ರೆಡಿ ಆಗುತ್ತೆ. ನೋಡಿ, ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ನೋಡಿದ್ರೆ ಈ ರೀತಿ ಒಂದು ಬಟ್ಟಿಗೆ ಈ ರೀತಿ ಅಂಟ್ಕೊಂಡು ಒಂದು ತಾರಿನ ಥರ ಬರಬೇಕು. ನೋಡಿ, ಈ ರೀತಿ ಬಂದರೆ ಒಂದೆಳೆ ಪಾಕ ಆಗಿದೆ ಅಂತ ಅರ್ಥ. ಇವಾಗ ನಾವು ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇಲ್ಲಿ ಮಿಕ್ಸ್ ಮಾಡಿ ಇಟ್ಟಿಕೊಂಡಿರುವ ಕಡಲೆಬೇಳೆ ಮತ್ತು ತುಪ್ಪ ಈ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಹಾಕ್ಕೊಂಡು ಈ ರೀತಿ ನಿಮ್ಮ ಹತ್ರ ಈ ವಿಸ್ಕರ್ ಇದ್ದರೆ ಇದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಸೌಟಿನಿಂದ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಇದರಿಂದ ಅದು ಸ್ವಲ್ಪ ಚೆನ್ನಾಗಾಗುತ್ತೆ, ಗಂಟು ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ವಿಸ್ಕರನ್ನು ತೊಗೊಂಡಿದ್ದೀನಿ. ನೋಡಿ, ಗ್ಯಾಸ್ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಇದೇ ರೀತಿ ಕುದಿಸ್ತಾ ಇರಬೇಕು. ನೋಡಿ, ಈ ರೀತಿ ಗುಳ್ಳೆ ಬಂದ ಮೇಲೆ ನಾವು ಇನ್ನು ಉಳಿದ ಎಣ್ಣೆ ಇಟ್ಕೊಂಡಿದ್ದೀವಲ್ಲ ಅದು ಒಂದು ಸ್ವಲ್ಪ ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಮತ್ತು ಎಣ್ಣೆ ಚೆನ್ನಾಗಿ ಕರಗಿದ ಮೇಲೆ ಇದೇ ರೀತಿ ಮಾಡಿದ ಮೇಲೆ ಮತ್ತೆ ಒಂದು ಸರಿ ಹಾಕೋತಾ ಇದ್ದೀನಿ. ಟೋಟಲಾಗಿ 2 ಸರಿ ಅಥವಾ 3 ಸರಿ ಹಾಕ್ಕೊಂಡು ಅಷ್ಟು ಎಣ್ಣೆ ನಾವು ಖಾಲಿ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು. ನಿಮಗೆ ಒಂದು ಸ್ವಲ್ಪ ಗೊತ್ತಾಗುತ್ತೆ ಯಾವ ರೀತಿ ಅಂದರೆ, ಇದು ಒಂದು ಸ್ವಲ್ಪ ತಾರ್ ಥರ ಆಗುತ್ತೆ, ಜಿಗಿ ಅಂತಾರಲ್ವ ಆ ರೀತಿ ಆಗುತ್ತೆ. ನೋಡಿ, ಅಲ್ಲಿವರೆಗೂ ನಾವು ಇದು ಮಿಕ್ಸ್ ಮಾಡ್ತಾನೆ ಹೋಗಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಿಮಗೆ ಗೊತ್ತಾಗ್ತಾ ಇರಬಹುದು ಲಬ್ಬರ್ ಥರ. ನೋಡಿ, ಈ ರೀತಿ ಆಗಿದೆ. ನೋಡಿದ್ರೆ ಯಾವ ರೀತಿ ಒಂದು ಸ್ವಲ್ಪ ತಾರಿನ ಥರ ಬೀಳ್ತಾ ಇದೆ. ನೋಡಿ, ಆಗ ಅಂಟಂಟು ಥರ ಆಗಿದೆ, ಒಂದು ಸ್ವಲ್ಪ ಲಬ್ಬರ್ ಥರ ಆಗಬೇಕು. ನೋಡಿ, ಅಲ್ಲಿವರೆಗೆ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಈ ಟೈಮಲ್ಲಿ ನಾವು ತೆಗೆದುಕೊಂಡ್ರೆ ಒಂದು ಸಾಫ್ಟ್ ಆಗಿರುವ ಮೈಸೂರು ಪಾಕ್ ಆಗುತ್ತೆ. ನಾನಿಲ್ಲಿ ಇನ್ನೊಂದು ಸ್ವಲ್ಪ ಇಲ್ಲಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ನಾನು ತೆಕ್ಕೋತಾ ಇದ್ದೀನಿ. ಇದು ರೆಡಿ ಆಯಿತು. ಇವಾಗ ಇದು ರೆಡಿ ಮಾಡಿಟ್ಟಿಕೊಂಡಿರುವ ಕೇಕ್ ಟೀನಿಗೆ ಹಾಕೋತಾ ಇದ್ದೀನಿ. ನೋಡಿದ್ರೆ ಫ್ರೆಂಡ್ಸ್, ನಾನು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಈ ಮೈಸೂರು ಪಾಕು. ಒಂದು ಸ್ವಲ್ಪ ನೀವು ಲಬ್ಬರ್ ಥರ ಇದ್ದಿನಾಗ ತೆಗೆದ್ರೆ ಅದು ಸಾಫ್ಟಾಗಿ ಬರುತ್ತೆ ಮೈಸೂರು ಪಾಕು. ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ನೀವು ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಹಾಕ್ಕೊಂಡು ನಾನು ಇವಾಗ ಇದನ್ನು ಸೆಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಸೆಟ್ ಮಾಡಿಕೊಂಡು ನಾವು ಒಂದು 2 ಗಂಟೆ ಬಿಟ್ಬಿಡಬೇಕು. ಒಂದು 2 ಗಂಟೆ ಅಥವಾ 3 ಗಂಟೆ ಬಿಟ್ಟು ಆಮೇಲೆ ನಾವು ಇದನ್ನು ನೋಡ್ಕೊಳ್ಳೋಣ. ಒಂದು ಸ್ವಲ್ಪ ಇಲ್ಲಿ ನಾನು ಲೈನ್ ಹಾಕ್ಕೊಂಡಿದ್ದೀನಿ, ಅದನ್ನು ಇಲ್ಲಿ ವಿಡಿಯೋದಲ್ಲಿ ಮಿಸ್ ಆಗಿದೆ ಫ್ರೆಂಡ್ಸ್. ನೋಡಿ, ನಾನು ಈ ರೀತಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಲೈನ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇದು ನಾನು 3 ತಾಸು ಆದಮೇಲೆ ತಂದು ತೋರಿಸ್ತಾ ಇದ್ದೀನಿ. ನೋಡಿ, ಯಾವ ರೀತಿ ಬಂದಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಲ್ಲಾಂದರೆ ಗಟ್ಟಿ ಆದಮೇಲೆ ಲೈನ್ ಹಾಕೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಆರಿದ ಮೇಲೆ ನಾನು ಲೈನ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದು ವಿಡಿಯೋದಲ್ಲಿ ತೋರಿಸೋದಕ್ಕೆ ಮಿಸ್ ಆಗಿದೆ. ನೋಡಿ, ಸಾರಿ ಕೇಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ಮೈಸೂರು ಪಾಕನ್ನು ರೆಡಿ ಮಾಡ್ಕೊಳ್ಬೋದು. ನೀವು ಅಂಗಡಿಯಲ್ಲಿ ತರುವ ಮೈಸೂರು ಪಾಕ್ ಸೇಮ್ ಟು ಸೇಮ್ ಅದೇ ರುಚಿ, ಅದೇ ಮೈಸೂರು ಪಾಕ್ ಅಂತಲೇ ಹೇಳ್ಬೋದು. ನೀವು ಒಂದು ಸರ್ತಿ ಮನೆಯಲ್ಲಿ ಮಾಡಿ ನೋಡಿ, ಸೇಮ್ ಮೈಸೂರು ಪಾಕ್ ಅಂಗಡಿಯಲ್ಲಿ ತರುವ ಮೈಸೂರು ಪಾಕೇ ಬರುತ್ತೆ. ನೋಡಿ, ಈ ರೀತಿ ನಾನು ಹೇಳಿರೋ ರೀತಿಯಲ್ಲಿ ನೀವು ಮಾಡಿಕೊಂಡ್ರೆ ಸೇಮ್ ಟು ಸೇಮ್ ಮೈಸೂರು ಪಾಕ್ ರೆಡಿ ಆಗುತ್ತೆ. ನೋಡಿದ್ರೆ ಫ್ರೆಂಡ್ಸ್, ತುಂಬಾ ಸುಲಭವಾಗಿ ಮಾಡ್ಬೋದು. ಕಮ್ಮಿ ಇಂಗ್ರೀಡಿಯೆಂಟ್ನಿಂದ 3 ಪದಾರ್ಥವನ್ನು ಬಳಸಿ ನಾವು ಈ ಮೈಸೂರು ಪಾಕನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಈ ರೀತಿ ಜಾಲಿ ಥರ ಕಾಣಿಸ್ತಾ ಇದೆ. ನೋಡ್ಬೋದು ನೀವು. ಈ ಮೈಸೂರು ಪಾಕು ತಿಂದರೆ ಇನ್ನೂ ತಿನ್ನಬೇಕು ಎಂಬ ಆಸೆ ಆಗುತ್ತೆ. ಅಷ್ಟೊಂದು ರುಚಿಯಾಗಿರುವ ಮೈಸೂರು ಪಾಕ್ ಅಂತೂ ರೆಡಿ ಆಯಿತು. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ನನ್ನ ಚಾನಲನ್ನು
ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಹಾಕಿರುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.